ಚಾನಲ್. ಇವತ್ತು ಬೆಳಗ್ಗೆ ಎದ್ದು ನಾನು ಐರಾವತ ಎತ್ಕೊಂಡು ಮೈಲಾರಕ್ಕೆ ಹೋಗೋಣ ಅಂತ ಹೊರಟ್ವಿ ನನ್ನ ಮಗನಿಗೋಸ್ಕರ. ನನ್ನ ಮಗನ ಮುಖದಲ್ಲಿ ಮುಗುಳ್ನಗೆ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ಶಾಮನೂರು ಬೈಪಾಸ್ ಎಲ್ಲ ಕವರೇಜ್ ಮಾಡ್ಕೊಂಡು ಶಾಮನೂರು ಬೈಪಾಸ್ ಎಂಟ್ರಿ ಆಗಿ ಕವರೇಜ್ ಮಾಡ್ಕೊಂಡಿನಿ. ಈಗ ಅಲ್ಲಿಂದ ನಮ್ಮ ಮಳೆಯ ನಮ್ಮ ಮಾವ ಏನೋ ಮಾಡ್ತಾ ಇದ್ದಾನೆ ವಿಡಿಯೋ ಅಂತೇಳಿ ಮುಗುಳ್ನಾಗೆ ನಲ್ಕೊಂತ ಹೋದ. ನನ್ನ ಮಗಳು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಯೋಚನೆ ಮಾಡ್ಕೊಂತ ಇದ್ದ. ಅವಾಗ ನನ್ನ ಮಗ ಮುದ್ದಾಡಿದ. ಅವಾಗ ನನ್ನ ಹೆಂಡತಿ ಅಂತೂ ಫುಲ್ ಖುಷಿ. ಅಲ್ಲಿಂದ ನಾನು ಐರಾವತ ಎತ್ಕೊಂಡು ಬೈಪಾಸ್ ಕುಂಟ ಹೋಗ್ತಾ ಇದ್ದೀನಿ. ಇನ್ನೇನು ನೋಡ್ತಾ ಇದ್ದಂಗೆ ಶಾಮನೂರು ಬಂದ್ವಿ. ಶಾಮನೂರು ನೋಡ್ತಿದ್ದಂಗೆ ಆಂಜನೇಯ ದೇವಸ್ಥಾನ ಸ್ವಲ್ಪ ಕವರೇಜ್ ಮಾಡ್ಕೊಂಡು ಅಲ್ಲಿಂದ ಮುಂದೆ ಸಾಗ್ತು ನನ್ನ ರಥ. ಅಲ್ಲಿಂದ ಕುಂದವಾಡ ರೋಡಿಂದ ಬಂದ್ವಿ. ಅಲ್ಲಿ ಸ್ವಲ್ಪ ರೋಡ್ ಕಿತ್ತಿದ್ರು ಅಂತೇಳಿ ನಿಧಾನವಾಗೇ ಬಂದೆ. ತುಂಬ ಹಳ್ಳಗಳು ಬಿದ್ದಿದ್ದಾವಲ್ಲಿ. ಬೈಕಲ್ಲಿ ಹೋಗೋರು ಒಂದು ಸ್ವಲ್ಪ ಹುಷಾರಾಗಿ ಹೋಗಿ, ಮಳೆ ಪಳೆ ಬಂದರೆ ಹುಷಾರಾಗಿ ಹೋಗಿ. ಮತ್ತು ನಮ್ಮ ಮನೆಯವರು ಪ್ಯಾರ್ಲೈನ್ ತಿನ್ನಬೇಕು ಅಂತ ಅಂದರು. ನನ್ನ ಮಗನೂ ಆಸೆ ಮಾಡಿದ. ಅದಕ್ಕೆ ಪ್ಯಾರ್ಲೈನ್ ಹತ್ರ ನಿಲ್ಲಿಸಿದೆ. ಅಣ್ಣವರು ಪ್ಯಾರ್ಲೈನ್ ಮಾಡ್ತಿದ್ರು. ಅದನ್ನು ತಗೊಂಡು ತಿನ್ಕೊಂಡು ಅಲ್ಲಿಂದ ಮತ್ತೆ ಹೈವೇ ಹತ್ತಿ ಹರಿಹರ ರೀಚ್ ಆಗೇ ಬಿಟ್ಟೆ. ಹರಿಹರ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಿದ್ದಂಗೆ ಹೊಳೆ ನೋಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಹೊಳೆ ತೋರಿಸ್ತೀನಿ ಅಂತೇಳಿ ಹೊಳೆ ಮೇಲೆ ಬಂದೇ ಬಿಟ್ಟೆ. ಹೊಳೆ ಬಂದು ಹೊಳೆ ಪೂರ್ತಿ ಕವರೇಜ್ ಮಾಡ್ಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೂ ನೋಡಿ ಬರ್ರಿ ಅಂತ ಹೇಳಿದಾಗ ಫಸ್ಟ್ ನನ್ನ ಮಗಳು ಇಳಿದ್ರು ಕೆಳಗಡೆ. ನನ್ನ ಮಗಳು ಫುಲ್ ಖುಷಿ ಆದಳು. ಆಮೇಲೆ ನನ್ನ ಬಾಸ್ದೊಂದು ಫೋಟೋ ವಿಡಿಯೋ ತೆಗೆದುಕೊಂಡು ಅಲ್ಲಿಂದ ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಅಳಿಯ ಹೊಳೆ ನೋಡ್ತಾಯಿದ್ರು. ಅದನ್ನು ಸ್ವಲ್ಪ ಕವರೇಜ್ ಮಾಡ್ಕೊಂಡೆ. ಅಲ್ಲಿಂದ ಬಿಟ್ಟೆ. ಮತ್ತು ರಾಣೆಬೆನ್ನೂರು ಟೋಲ್ ಎಂಟ್ರಿ ಆಗಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲೇ ರಾಣೆಬೆನ್ನೂರು ಸಿಟಿ ಎಂಟ್ರಿ ಆಗೋಕ್ಕೆ ಬ್ರಿಡ್ಜ್ ಬಂತು. ಬ್ರಿಡ್ಜ್ ಒಳಗೆ ಎಂಟ್ರಿ ಆದೆ. ಅಲ್ಲಿಂದ ಒಂದು ಅಂಕಲ್ ಆಂಟಿ ಅಂತೂ 120 ಬೈಕ್ ಹೊಡಿತಿದ್ರು. ಅಂಕಲ್ ಕುಂದ್ರಿಸ್ಕೊಂಡು ನಾನು ನೋಡಿ ಶಾಕ್. ಆಂಟಿ ನಿಮ್ಗೆ ಹೊಡಿತಾ ಇದ್ದಾರೆ ಗಾಡಿ ಅಂತೇಳಿ ಆಂಟಿನೂ ಕವರ್ ಮಾಡ್ಕೊಂಡು ಅಲ್ಲಿಂದ ಮುಂದೆ ಹೋದೆ. ಕಾಲೇಜ್ ಹುಡುಗರೆಲ್ಲ ನೋಡ್ತಾಯಿದ್ರು ನನ್ನ ಗಾಡಿನ. ಅಲ್ಲಿಂದ ರಾಣೆಬೆನ್ನೂರು ಸಿಟಿ ಎಂಟ್ರಿ ಆದೆ. ದೇವ್ರಗುಡ್ಡದ ಮೇನ್ ರೋಡಿಗೆ ಹೋಗೋಣ ಅಂತ ಹೋದೆ. ಒಂದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯ್ತು ನನಗೂ. ಆದರೂ ಇಲ್ಲ, ಕರೆಕ್ಟ್ ಇದೆ ಅಂತೇಳಿ ಮುಂದೆ ಹಾಗೆ ಫಾಸ್ಟಾಗಿ ಫಸ್ಟ್ ರೋಡ್ ಬಿಟ್ಟು ಸೆಕೆಂಡ್ ರೋಡಿಂದ ಮತ್ತೆ ದೇವ್ರಗುಡ್ಡದ ಮೇನ್ ರೋಡಿಗೆ ಎಂಟ್ರಿ ಆದೆ. ಅಲ್ಲಿಂದ ಮೊದಲು ಫ್ಲೇವರ್ ಮಾಡಿದ್ದಿಲ್ಲ ಈ ರೋಡು. ಇವಾಗ ಫ್ಲೇವರ್ ಮಾಡಿದ್ದಾರೆ. ಹಂಗಾಗಿ ಹೊಸ ಫ್ಲೇವರ್ ಮೇಲೆ ಅಂತೇಳಿ ರೋಡ್ ಮಾತ್ರ ಅಚ್ಚ ಬಹುತ್ ಹೈ, ತುಂಬ ಚೆನ್ನಾಗಿತ್ತು. ಫ್ಲೇವರ್ ಇಳಿದು ನೋಡ್ತಾ ಇದ್ದಂಗೆ ದೇವ್ರಗುಡ್ಡ ಎಂಟ್ರಿ ಆಗೇ ಬಿಟ್ಟೆ. ಅಲ್ಲಿಂದ ದೇವ್ರಗುಡ್ಡದ ದ್ವಾರ ಬಾಕ್ಲು ಕಟ್ತಾಯಿದ್ರು. ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡು ನೀನು ಶ್ರೀ ಮಾಲತೇಶನ ದರ್ಶನಕ್ಕೆ ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಈಗ. ಅಲ್ಲಿಂದ ನಮ್ಮ ದಾವಣಗೆರೆ 2 ಗಾಡಿ ಬಂದಿದ್ದಾವೆ ಅಂತೇಳಿ ಅದನ್ನು 2 ಕವರೇಜ್ ಮಾಡ್ಕೊಂಡೆ. ಮೊದಲು ಟೂರಿಸ್ಟ್ ನಂಬರ್ 1 ಶೋಕ್ದಾರ್ ಅಂತ ಮುಂದೆ ಒಂದು TT ಇದೆ, ಅದನ್ನು ಕವರೇಜ್ ಮಾಡ್ಕೊಂಡೆ. ಅಲ್ಲಿಂದ ದೇವಸ್ಥಾನಕ್ಕೆ ಟರ್ನ್ ಆದೆ.
ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನನ್ನ ಮಗ ಅಂತೂ ಇಳಿದು ಫಸ್ಟ್ ಪಾಪ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತೇಳಿ ಎಲ್ಲರಿಗೂ ಫಸ್ಟ್ ಅವನೇ ಹೋಗ್ತಾ ಇದ್ದ. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆಯವರು ನನ್ನ ಮಗ ಅಂತೂ ಓಡ್ತಾರೆ ದೇವಸ್ಥಾನ. ಪಕ್ಕದಲ್ಲೆಲ್ಲ ಹೂವು ಹಣ್ಣು ಕಾಯಿ ಸುಂದರ. ನಮ್ಮ ಮಳೆಯ ಅಂತೂ ಫುಲ್ ಖುಷಿ, ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮದು ಅಂತೇಳಿ. ಇನ್ನೇನು ಶ್ರೀ ಮಾಲತೇಶನ ದ್ವಾರ ಬಾಗಿಲು ಬಂದೇ ಬಿಡ್ತು. ನೋಡ್ತಾ ಇದ್ದಂಗೆ ಯಾರೋ ಸೂಪರ್ ಹಾಕ್ಯಂದು ಉಳುತ್ತಾರೆ, ಬಾಯಿ ತೊಗೊಂತಾರೆ ದೇವಸ್ಥಾನದೊಳಗೆ ಹೋಗ್ಬೇಕು ಅಂತೇಳಿ. ನೋಡಿ ಶ್ರೀ ಮೈಲಾರಲಿಂಗೇಶ್ವರ ಮಾಲತೇಶ ದ್ವಾರ ಬಾಗಿಲು. ಅಲ್ಲಿಂದ ನನ್ನ ಮಗಳು ನಡೀತೀವಿ ಅಂತಂದ್ರೆ ಅದಕ್ಕೆ ನಮ್ಮ ಮಳೆಯ ಬಿಡಲೇ ಇಲ್ಲ, ನಾನು ಎತ್ಕೊಂತೀನಿ ಬಾ ಅಂತೇಳಿ. ನೋಡಿ ಹಣ್ಣು ಕಾಯಿ ನೋಡಿ ದ್ವಾರಪ್ಪರ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿಂದ ದೇವಸ್ಥಾನದ ಎಂಟ್ರಿ ಎಲ್ಲ ಕವರೇಜ್ ಮಾಡಿಕೊಂಡು ಮುಂದೆ ಬಾಗಿಲಲ್ಲಿ ಗೊರವಯ್ಯನವರು ಸ್ವಾಗತವನ್ನು ಕೋರುತ್ತಿದ್ದಾರೆ ನಮಗಾಗಿ. ಅಲ್ಲಿಂದ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಮಾಡುವ ಕಾರ್ಯಕ್ರಮಗಳನ್ನೆಲ್ಲ ಕವರೇಜ್ ಮಾಡ್ಕೊಂಡೆ. ಅಲ್ಲಿಂದ ದೋಣಿಗಳನ್ನು ಕವರೇಜ್ ಮಾಡ್ಕೊಂಡೆ, ದೋಣಿ ಸೇವೆ ಮಾಡ್ತಾ ಇರುವವರನ್ನ. ಅಲ್ಲಿಂದ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದೇವರ ದರ್ಶನಕ್ಕಾಗಿ. ಮಾಲತೇಶನ ಹೆಬ್ಬಾಗಿಲು ಬಂದೇ ಬಿಡ್ತು. ಒಳಗಡೆ ಹೋದ್ವಿ. ಅಲ್ಲಿಂದ ಕುದುರೆ ಮತ್ತು ಆಮೇಲೆ ಕರ್ಪೂರ ದೀಪ, ಆಮೇಲೆ ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ ಅಂತಾರೆ ಅದಕ್ಕೆ ಮಾಲತೇಶಂದು. ಆಮೇಲೆ ದೊಡ್ಡ ಗಂಟೆಯನ್ನು ನೋಡಿದ್ವಿ. ಇದನ್ನೆಲ್ಲ ಕ್ಲೀನಾಗಿ ಕವರೇಜ್ ಮಾಡಿಕೊಂಡು ಮಾಲತೇಶನ ದರ್ಶನಕ್ಕಾಗಿ ಒಳಗಡೆ ಹೋದ್ವಿ. ನೋಡಿ ಮಾಲತೇಶ ದೇವರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ಆಶೀರ್ವಾದ ತಗೊಂಡು ಅಲ್ಲಿಂದ ಅರ್ಚಕರ ಹತ್ರ ಭಂಡಾರ ಹಚ್ಚಿಕೊಂಡು ಯಾಕೋ ಸಮಾಧಾನ ಆಗಲಿಲ್ಲ ಅಂತೇಳಿ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಗಂಗೆ ಮಾಳಮ್ಮನ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಮುಂದೆ ಸಾಗಿ ಅಲ್ಲಿಂದ ತುಪ್ಪದ ಮಾಳಮ್ಮನ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ದೇವರ ಗುಡ್ಡದಿಂದ ಕೆಳಗೆ ಇಳಿದು ಮುಂದೆ ಕರಿಯಾಲ ಅನ್ನೋ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ನನ್ನ ಮಗನಿಗೆ ತೀರ್ಥ ಸೇವೆಯನ್ನು ಮಾಡಿಸಿಕೊಂಡು ಒಳಗಡೆ ಹೋಗಿ ದೇವರಿಗೆ ಅಡ್ಬಿದ್ದು ಬಾ ಅಂತ ಹೇಳಿದಕ್ಕೆ ಅಡ್ಬಿದ್ದು ಬಂದ. ಅಲ್ಲಿಂದ ಮತ್ತೆ ಮೈಲಾರ ಕಡೆಗೆ ನಮ್ಮ ರಥವನ್ನು ಸಾಗಿಸಿದ್ವಿ. ಇಲ್ಲಿ ಸ್ವಲ್ಪ ಕಚ್ಚಾ ಇತ್ತು ರೋಡು, ಆದರೂ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಬಂದ್ವಿ. ಅಲ್ಲಿಂದ ಮೇನ್ ರೋಡಿಗೆ ಎಂಟ್ರಿ ಆಗೋಕ್ಕೆ ಒಂದು 2ರಿಂದ 3 ಕಿಲೋಮೀಟ್ರ್ ಆಯಿತು. ಅಲ್ಲಿ ತನಕ ರೋಡ್ ಏನು ಚೆನ್ನಾಗಿದ್ದಿಲ್ಲ, ಆದರೂ ಅದಾಗ ನೋಡ್ಕೊಂಡು ಮೇನ್ ರೋಡ್ ಎಂಟ್ರಿ ಆದ್ವಿ. ಮತ್ತೆ ಟಾಪ್ ಆ್ಯಂಡ್ ಟಾಪ್ ಹೈವೇ ನೋಡಿರಲ್ಲ ನಮ್ಮ ರಥ ಹೆಂಗೆ ಹೊಡಿತೀವಿ ಅಂತ, ರಾಕೆಟ್. ಅಲ್ಲಿಂದ ಹುಡುಗರಂತೂ ನನ್ನ ಗಾಡಿ ನೋಡಿ ಫಿದಾ. ಅಲ್ಲಿಂದ ಇನ್ನೇನು ನೋಡ್ತಾ ಇದ್ದಂಗೆ ಮೈಲಾರ ಬಂದೇ ಬಿಡ್ತು. ಅಲ್ಲಿಂದ ಗಾಡಿ ನಿಲ್ಲಿಸಿ ಮೈಲಾರಲಿಂಗೇಶ್ವರನ ಎಂಟ್ರಿ ಆದ್ವಿ. ಹೆಬ್ಬಾಗಿಲು, ಅಲ್ಲಿಂದ ಹೆಬ್ಬಾಗಿಲಿಗೆ ನಮಸ್ಕರಿಸಿ ಒಳಗಡೆ ಹೋಗಿ ದರ್ಶನಕ್ಕೆ ನನ್ನ ಮಗ ಅಂತೂ ಮುಂದೆ ಓಡು. ಅಲ್ಲಿಂದ ಮುಂದೆ ಬಂದರೆ ನನ್ನ ಮಗಳು ಎಂಟ್ರಿ ಆಗ್ತಾಳೀಗ ನೋಡ್ರಿ. ನನ್ನ ಮಗಳು ಬಂದಳು, ನಮ್ಮ ಮನೆಯವರು ನನ್ನ ಮಗಳು. ಅಲ್ಲಿಂದ ಸೀದಾ ಗುಡಿ ಒಳಗಡೆ ಬಂದ್ವಿ. ಪಲ್ಲಕ್ಕಿ ಮೂರ್ತಿ, ಆಮೇಲೆ ಮೈಲಾರಲಿಂಗೇಶ್ವರನ ಬೆಳ್ಳಿ ಮೂರ್ತಿಯನ್ನು ನೋಡಿದ್ವಿ. ಇಲ್ಲಿಂದ ಒಳಗಡೆ ಫೋನ್ ಎಂಟ್ರಿ ಇಲ್ಲ ಅಂತ ಹೇಳಿದ್ರು, ಅದನ್ನು ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು
ಅಲ್ಲಿಂದ ಸೀದಾ ಹೊರಗಡೆ ಬಂದು ರೆಸ್ಟ್ ಮಾಡೋಣ ಅಂಥೇಳಿ ಬಂದ್ವಿ. ನನ್ನ ಮಗಳು ಆಟ ಆಡ್ತಾಯಿದ್ಲು. ಆಟ ಆಡಿ ಮೇಲೆ ಅಲ್ಲಿ ಮಂಗನಗಳು ನೋಡಿದ್ವಿ. ನನ್ನ ಮಗ ಬಾಳೆಹಣ್ಣು ಕೊಡಬೇಕು ಅಂತ ಅಂದ. ಮತ್ತು ನನ್ನ ಮಗನ ಕರ್ಕೊಂಡೋಗಿ ಬಾಳೆಹಣ್ಣು ಕೊಡಿಸ್ಕೊಂಡು ಅಲ್ಲಿಂದ ಬಂದ್ವಿ. ನನ್ನ ಮಗಳು ಸುತ್ತಮುತ್ತ ಆಟ ಆಡ್ತಾನೇ ಇದ್ಲು. ಅಲ್ಲಿಂದ ಬಂದು ಆಮೇಲೆ ಒಂದು ಅಜ್ಜಿ ನೋಡಿದ್ಲಕ್ಕಿ ನನ್ನ ಮಗಳು. ಅಜ್ಜಿ ನೋಡಿ ಅಜ್ಜಿ ಹತ್ರ ಹೋಗ್ತೀನಿ ಅಂತೇಳಿ ಅಜ್ಜಿ ಹತ್ರ ಹೋದ್ಲು. ಅಜ್ಜಿ ಹತ್ರ ಹೋಗಿ ಬಂಡಾರ ಹಚ್ಕೊಂಬರ್ತಾಳೆ. ಅಜ್ಜಿ ಕರೆದು ಬಂಡಾರ ಹಚ್ತೀನಿ ಬಾಯಿಲಿ ಅಂತ ಕರೆದು ಹಣ್ಣು ತುಪ್ಪ ಕೊಡ್ತಾರೆ ಅವರಿಗೆ. ಹಣ್ಣು ತುಪ್ಪ ತಿಂದು ಓಡ್ಬರ್ತಾಳೆ ವಾಪಸ್ ಬಂದು ಅಲ್ಲಿಂದ ಚಾಟಿ ಗೊರಪ್ಪರ್ನ ನೋಡಿದೆ ನಾನು. ಅದನ್ನು ಒಂದು ಸ್ವಲ್ಪ ನೋಡಿ ಕವರೇಜ್ ಮಾಡ್ಕೊಳ್ಳೋಣ ಅಂತೇಳಿ ಕವರೇಜ್ ಮಾಡ್ಕೊಂಡು ಅವ್ರು ಮಾಡೋ ಸೇವೆ ದೊಡ್ಡದು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಐರಾವತ ತಗೊಂಡು ರಿಟರ್ನ್ ದಾವಣಗೆರೆಗೆ ರೀಚ್ ಆದ್ವಿ.